ರಾಜಕೀಯಕ್ಕಾಗಿ ದ್ವೇಷ ಭಾಷಣ ಮಾಡಿ ಚುನಾವಣೆಯಲ್ಲಿ ಅದರ ಲಾಭ ಗಳಿಸೋದು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವವರ ಕೆಲಸ. ಆದರೆ ಇತ್ತೀಚೆಗೆ ಯಾಕೋ ರಾಜಕಾರಣಿಗಳ ಈ ಸಮಾಜ ವಿರೋಧಿ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವ ಶಿಕ್ಷಕರೇ ಮಾಡುತ್ತಿದ್ದಾರೆ. ಮಂಗಳೂರಿನ ಶಾಲೆಯೊಂದರ ಆವರಣದಲ್ಲಿ ನಿಂತುಕೊಂಡು ಅದೇ ಶಾಲೆಯ ಶಿಕ್ಷಕರ ವಿರುದ್ಧ ಘೋಷಣೆ ಕೂಗುವಂತೆ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ ಶಾಸಕರು ಇಲ್ಲಿದ್ದಾರೆ. ಅವರಲ್ಲಿ ಒಬ್ಬರು ವೈದ್ಯಕೀಯ ಕಾಲೇಜಿನ ಶಿಕ್ಷಕರಾಗಿದ್ದವರು. ಇದೀಗ ಅದರ ಮುಂದುವರಿದ ಸರಣಿ. ಹಿಂದೂಗಳು ಹಿಂದೂ ಮಾಲಕತ್ವದ ಸಭಾಂಗಣಗಳಲ್ಲೇ ಮದುವೆ ಆಗಬೇಕು, ಹಿಂದೂ ಮಾಲಕತ್ವದ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸಿಕೊಡ್ಬೇಕು, ಅನ್ಯ ಧರ್ಮೀಯರ ಸಭಾಂಗಣದಲ್ಲಿ ಮದುವೆ ಆಗಬಾರದು, ಅವರ ಶಾಲೆಗಳಿಗೆ ಕಳುಹಿಸಿಕೊಡಬಾರದು, ಅವರಿಗೆ ನಿಮ್ಮಿಂದ ಸಲ್ಲುವ ಆದಾಯದ ಒಂದು ಪಾಲು ವಿದೇಶಕ್ಕೆ ಸಲ್ಲುತ್ತೆ ಅಂತ ಧರ್ಮ ಬದ್ಧತೆ ಹೆಸರಿನಲ್ಲಿ ಧರ್ಮದ್ವೇಷ ಹರಡುವ ಭಾಷಣ ಮಾಡಿದ್ದಾನೆ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳ್ಳಾಲ್. ನಾವು ನಮ್ಮ ಮನೆಯವರು ಮದುವೆ ಆಗುವುದಾದರೆ ಹಿಂದೂ ಹಾಲಿನಲ್ಲೇ ಆಗ್ಬೇಕು. ನಿಮ್ಮ ಮನೆಯಲ್ಲಿ 3 ಅಂತ ಹೇಳಿದ್ರು ಅವರು, 3 6 9 ನನಗೆ ಗೊತ್ತಿಲ್ಲ. ಒಂದು ವೇಳೆ ಸಾಧ್ಯ ಆದ್ರೆ ಆ ಮಕ್ಕಳನ್ನು ಹಿಂದೂ ಶಾಲೆಗೆ ಹಾಕಿ. ವಿಪರ್ಯಾಸ ಅಂದ್ರೆ ಹೀಗೆ ಮುಸ್ಲಿಮರ ಬಗ್ಗೆ ಕ್ರೈಸ್ತರ ಬಗ್ಗೆ ಪರೋಕ್ಷವಾಗಿ ದ್ವೇಷ ಕಾರುವ ಈತ ತೀರಾ ಇತ್ತೀಚಿನವರೆಗೆ ಶಿಕ್ಷಕನಾಗಿ ಕೆಲಸ ಮಾಡಿದ್ದು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ. ಚುನಾವಣೆ ಬರುವಾಗ ಕರಾವಳಿಯಲ್ಲಿ ದ್ವೇಷ ಭಾಷಣಕಾರರಿಗೆ ಹೆಚ್ಚು ಬೇಡಿಕೆ. ಇತ್ತೀಚೆಗೆ ಹೊರಗಿನ ಜಿಲ್ಲೆಗಳಿಂದಲೂ ದ್ವೇಷ ಕಾರುವ ರಾಜಕಾರಣಿಗಳನ್ನ ಕರೆಸಿ ಇಲ್ಲಿ ಧರ್ಮದ್ವೇಷ ಹರಡುವ ಕೆಲಸ ಧಾರ್ಮಿಕ ಕಾರ್ಯಕ್ರಮಗಳ ಹೆಸರಲ್ಲೂ ನಿರಂತರ ನಡೆಯುತ್ತಿದೆ. ಆದರೆ ಎಷ್ಟೇ ದ್ವೇಷ ಭಾಷಣ ಮಾಡಿದ್ರೂ ಕರಾವಳಿಯ ಜನ ಎಲ್ಲರೊಂದಿಗೆ ಬೆರೆತು ಬದುಕೋದನ್ನೇ ರೂಢಿಸಿರೋದ್ರಿಂದ ಅವಕ್ಕೆಲ್ಲ ಸೊಪ್ಪು ಹಾಕಲ್ಲ. ಇತ್ತೀಚೆಗೆ ಮೀಲಾದುನ್ ನಬಿ ಹಾಗೂ ಗಣೇಶ ಚತುರ್ಥಿ ಮೆರವಣಿಗೆಗಳ ಸಂದರ್ಭವೂ ಅದು ಮತ್ತೊಮ್ಮೆ ಸಾಬೀತಾಗಿತ್ತು. ಆದರೂ ಕರಾವಳಿ ರಾಜಕಾರಣದಲ್ಲಿ ಕೋಮುದ್ವೇಷಕ್ಕೆ ಬೇಡಿಕೆ ಹೆಚ್ಚಿರೋದ್ರಿಂದ ಒಂದೊಂದೇ ಮತಾಂಧ ಶಿಕ್ಷಕರ ಬಂಡವಾಳ ಬಯಲಾಗುತ್ತಿದೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿವರೆಗೆ ಶಿಕ್ಷಣ ಪಡೆದಿರೋದು ಮಂಗಳೂರಿನ ಸೈಂಟ್ ಸೆಬಾಸ್ಟಿಯನ್, ಸೈಂಟ್ ಅಲೋಶಿಯಸ್ ಮುಂತಾದ ಕ್ರೈಸ್ತ ಧರ್ಮೀಯರು ನಡೆಸುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ. ಈಗ ಇನ್ನೊಂದು ಪ್ರತಿಷ್ಠಿತ ಕ್ರೈಸ್ತ ಶಿಕ್ಷಣ ಸಂಸ್ಥೆ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾನೆ. ಈ ಮೊದಲು ಪೆರ್ಮನ್ನೂರು ಸೈಂಟ್ ಸೆಬಾಸ್ಟಿಯನ್ ಕಾಲೇಜಿನಲ್ಲೂ ಕೆಲಸ ಮಾಡಿದ್ದಾನೆ. ಇನ್ನೊಂದು ಧರ್ಮದವರು ನಡೆಸುವ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕನಾಗಿ ದುಡಿಯುತ್ತಾ ಅದೇ ಶಿಕ್ಷಣ ಸಂಸ್ಥೆಗಳಿಗೆ ಹಿಂದೂಗಳು ಮಕ್ಕಳನ್ನ ಕಳುಹಿಸಬೇಡಿ ಅಂತ ಕರೆ ನೀಡುವ ಈತನ ಮನಸ್ಥಿತಿ ಹೇಗಿರಬೇಡ. ಆ ಸಂಸ್ಥೆ, ಅದನ್ನ ನಡೆಸುವವರು ಹಾಗೂ ಅಲ್ಲಿಗೆ ಬರುವ ಇತರ ಧರ್ಮದ ಮಕ್ಕಳ ಬಗ್ಗೆ ಈ ಅರುಣ್ ಉಳ್ಳಾಲ್ ಮನಸ್ಸಿನೊಳಗೆ ಏನಿದೆ ಎಂಬುದು ಈತನ ಈ ಭಾಷಣದಲ್ಲಿ ಬಯಲಾಗಿದೆ. ಮಂಗಳೂರಿನ ಪ್ರತಿಷ್ಠಿತ ಅನ್ಯಮತೀಯರ ಕಾಲೇಜಿನಲ್ಲಿ 11 ಕಾಮರ್ಸ್ ಬ್ಯಾಚ್ ಉಂಟು. ನಮ್ಮಲ್ಲಿ ಒಂದು ಕಾಮರ್ಸ್ ಕ್ಲಾಸ್ಗೆ ಸ್ಟೂಡೆಂಟ್ ಇಲ್ಲ. ಎಲ್ಲ ಹಿಂದೂ ವಿದ್ಯಾರ್ಥಿಗಳು ಅವರ ಮೇಲೆ ಅವಲಂಬಿತ. ನಾಳೆ ಅದೇ ಶಾಲೆ ಕಾಲೇಜಿಗೆ ಹೋಗಿ ಇದೇ ಅರುಣ್ ಉಳ್ಳಾಲ್ ವಿದ್ಯಾರ್ಥಿಗಳೊಂದಿಗೆ ನೀವು ಯಾರೂ ಈ ಸಂಸ್ಥೆಗೆ ಬರಬೇಡಿ, ಹಿಂದೂಗಳು ನಡೆಸುವ ಶಾಲೆಗಳಿಗೆ ಹೋಗಿ ಎನ್ನುತ್ತಾನ ಈ ವ್ಯಕ್ತಿ. ಹಂಪಿ ವಿವಿಯಲ್ಲಿ ಎಂಫಿಲ್, ಮಂಗಳೂರು ವಿವಿಯಲ್ಲಿ PhD, ಹೀಗೆ ನಾಡಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇಷ್ಟೊಂದು ಉನ್ನತ ಶಿಕ್ಷಣ ಪಡೆದ, ಸಂಶೋಧನಾ ಪದವಿ ಪಡೆದ ಇವರಿಗೆ ದೇಶದ ಸಂವಿಧಾನದ ಮೂಲಭೂತ ಆಶಯಗಳು ಅರ್ಥ ಆಗಿಲ್ಲ ಅಂದ್ರೆ ಆ ಶಿಕ್ಷಣಕ್ಕೆ ಅದ್ಯಾವ ಬೆಲೆ ಇದೆ? ಇದೇ ಅರುಣ್ ಉಳ್ಳಾಲ್ಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಎಂದು ಹೇಳಲಾಗುತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ವತಿಯಿಂದ 2021 ಸಾಲಿನ ಶ್ರೀ ನಾರಾಯಣ ಗುರು ಸಂಶೋಧನಾ ಪ್ರಶಸ್ತಿ ಸಿಕ್ಕಿದೆ. ನಾರಾಯಣ ಗುರುಗಳ ಆದರ್ಶ ಅಲ್ಪವಾದ್ರೂ ಅವರ ಮಾತಿನಲ್ಲಿ ಇಲ್ಲ ಅಂದ್ಮೇಲೆ ಆ ಪ್ರಶಸ್ತಿಯ ಗೌರವವನ್ನೇ ಮಣ್ಣು ಮಾಡಿದಂತಾಗಲಿಲ್ಲವೇ? ಡಾಕ್ಟರ್ ಅರುಣ್ ಉಳ್ಳಾಲ್ ಮಾಡಿರುವ ವಿಭಜನೆಯ ವಿಷಪೂರಿತ ಭಾಷಣಕ್ಕಾಗಿ ಶಿಕ್ಷಣ ಇಲಾಖೆ ಅವರಿಂದ ಕನಿಷ್ಠ ವಿವರಣೆಯನ್ನಾದರೂ ಕೇಳಬೇಕು. ನೆಲದ ಕಾನೂನು ಅದರ ಪರಿಧಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಇಂತಹ ವಿಷಕಾರಿ ಚಿಂತನೆಗಳು ಪಾಠ ಮಾಡುವ ಸಂದರ್ಭದಲ್ಲೂ ಸದ್ದಿಲ್ಲದೆ ವಿದ್ಯಾರ್ಥಿಗಳ ತಲೆಗೆ ದಾಟುವ ಸಾಧ್ಯತೆಗಳಿವೆ. ಧರ್ಮಾತೀತವಾಗಿ ಎಲ್ಲಾ ಜನರು ವಿಭಜಕ ವಿಚಾರಗಳನ್ನ ಹರಡುವ, ಸಮಾಜವನ್ನ ಅಸ್ಥಿರಗೊಳಿಸುವ ಇಂತಹ ವ್ಯಕ್ತಿಗಳ ಕುರಿತು ಜಾಗರೂಕರಾಗಬೇಕು. ಅವರ ಮಾತುಗಳನ್ನ ತಿರಸ್ಕರಿಸಬೇಕು, ಖಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ. ವಿದ್ಯೆ ಕಲಿತ ನಂತರ ಸೈಂಟ್ ಸೆಬಾಸ್ಟಿಯನ್ ಕಾಲೇಜಿನಲ್ಲಿ ದುಡಿದಿದ್ದೀರಿ, ಸಂತ ಆಗ್ನೆಸ್ ಕಾಲೇಜಿನಲ್ಲೂ ದುಡಿದಿದ್ದೀರಿ. ಆಗ ನಿಮಗೆ ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದಗಳು ಇರ್ಲಿಲ್ವೇ? ಅಥವಾ ಅದು ಕ್ರಿಶ್ಚಿಯನ್ ಸಂಸ್ಥೆ ಅನ್ನೋದು ನಿಮ್ಗೆ ಗೊತ್ತೇ ಇರ್ಲಿಲ್ವಾ ಎಂದು ಅರುಣ್ ಉಳ್ಳಾಲ್ಗೆ ಬಹಿರಂಗ ಪತ್ರ ಬರೆದು ಮನೋಜ್ ವಾಮಂಜೂರು ಎಂಬವರು ಕೇಳಿದ್ದಾರೆ. ಸದ್ಯಕ್ಕೆ ಮುಂದಿನ ತಲೆಮಾರಿಗೆ ಬೇಕಾಗಿರೋದು ಧರ್ಮ ಸಂಸ್ಕಾರದ ಪಾಠಗಳಲ್ಲ, ಬದುಕನ್ನ ಗೌರವದಿಂದ ಕೊಂಡೊಯ್ಯುವ ಉದ್ಯೋಗದ ಪಾಠಗಳು, ಇಂದಿನ ನಿರುದ್ಯೋಗಕ್ಕೆ ಕಾರಣರಾದವರು ಯಾರು ಎಂಬ ಪಾಠಗಳು. ಮಾಡಲಿಕ್ಕೆ ಸಾಧ್ಯವಾಗುವುದಾದರೆ ಇಂತಹ
ಇಂತಹ ಪಾಠಗಳನ್ನ ಮಾಡಿ. ನಾರಾಯಣ ಗುರು ಪ್ರಶಸ್ತಿಯನ್ನ ಪಡೆದ ನಿಮ್ಗೆ ನಿಮ್ಮ ಸನಾತನ ಧರ್ಮ ಸಂಸ್ಕಾರದಿಂದ ನಾರಾಯಣ ಗುರು ಚಳವಳಿಯ ಜೊತೆಗಿದ್ದ ಡಾಕ್ಟರ್ ಪಲ್ಪು ಅವರು ಶಿಕ್ಷಣ ಪಡೆಯಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬ ಅರಿವಾದರೂ ಇದೆಯಾ ಎಂದು ಕೇಳಿದ್ದಾರೆ ಮನೋಜ್ ವಾಮಂಜೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.